ಪ್ರಾಣಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ ಗೋವಿಂದ, ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ. ವಿಷ್ಣೋರತ್ಯುತ್ತಮತ್ವಾದಖಿಲಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಮಮುಮಥ ಪರಿವಾರಾತ್ಮನಾ ಸೇವಕೇಷು ಯಸ್ಸಂಧತ್ತೆ ವಿರಿಂಚಿಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇಷ್ವಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಹರೇ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವದೇವೋತ್ತಮ ದೇವತಾ ಸಾರ್ವಭೌಮ, ಕಲಿಯುಗ ಪ್ರತ್ಯಕ್ಷ ದೈವ, ಸಂಕಟ ಬಂದಾಗ ಎಲ್ಲರ ಸಂಕಟಗಳನ್ನು ಪರಿಹಾರ ಮಾಡುವಂತಹ ಇಷ್ಟ ದೈವ ಮನದೈವ ವೆಂಕಟರಮಣ. ಆ ವೆಂಕಟರಮಣನ ದಿವ್ಯವಾದಂತಹ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ಇಂದಿನ ದಿನ ಈ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವ ಭಾಗ್ಯವಂತರಾಗಿದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ತನ್ನ ದಿವ್ಯವಾಗಿರ್ತಕ್ಕಂತಹ ಲೀಲೆಗಳನ್ನು ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬರುವಂತೆ ಮಾಡುತ್ತಾ ಅವರೆಲ್ಲರನ್ನೂ ಕೂಡ ಉತ್ಸವದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ಶ್ರೀನಿವಾಸ ದೇವರು ತನ್ನ ಸ್ವರ್ಣ ರಥೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇದ್ದಾರೆ. ರಥದಲ್ಲಿ ಇರತಕ್ಕಂತಹ ಸೇವಕರು ಧ್ವಜವನ್ನು ತೋರಿಸ್ತಾ ಇದ್ದಾರೆ. ಕೆಂಪು ಬಣ್ಣದ ಬಾವುಟವನ್ನು ತೋರಿಸಿದಾಗ ಆ ರಥವನ್ನು ಎಳೆಯುವುದಿಲ್ಲ, ನಿಲ್ಲಿಸ್ತಾರೆ. ಅದೇ ಹಸಿರು ಬಣ್ಣದ ಬಾವುಟವನ್ನು ತೋರಿಸ್ತಾ ಇದ್ದಂತೆಯೇ ಭಕ್ತರೆಲ್ಲರೂ ಕೂಡ ಸೇರಿ ಆ ರಥವನ್ನು ಎಳೆಯುವಂತಹ ಕಾರ್ಯದಲ್ಲಿ ನಿರತರಾಗ್ತಾರೆ. ಹೀಗೆ ಎಲ್ಲರಲ್ಲಿಯೂ ಕೂಡ ಸಾಮಾನ್ಯವಾಗಿ ತಿಳುವಳಿಕೆಯನ್ನು ತಂದು ಕೊಡಲಿಕ್ಕಾಗಿ ಬಾವುಟದ ವಿಶಿಷ್ಟವಾದಂತಹ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ನಾವು ಇದನ್ನು ಉಳಿದ ಸ್ಥಳದಲ್ಲಿಯೂ ಕೂಡ ನೋಡ್ತೇವೆ, ವಿಶೇಷವಾಗಿ ರೇಲ್ ಯಾನದ ಸಂದರ್ಭದಲ್ಲಿಯೂ ಕೂಡ. ಹೀಗೆ ಅತ್ಯಂತ ಭಕ್ತರ ರದ್ದಿ ಇರುವಂತಹ ಸ್ಥಳದಲ್ಲಿ ಉತ್ಸವಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಎಲ್ಲ ಜನರಿಗೂ ಕೂಡ ತಿಳಿಯುವಂತೆ ಬಾವುಟದ ಮುಖಾಂತರ ಸಂದೇಶವನ್ನು ರವಾನಿಸ್ತಕ್ಕಂತಹದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಬಂದಿರುವಂತಹದ್ದಾಗಿದೆ. ಸ್ವರ್ಣ ರಥವನ್ನು ಅಧಿರೋಹಿಸಿರುವಂತಹ ಶ್ರೀರಮಣ ಭೂರಮಣನಾದಂತಹ ಶ್ರೀ ಶ್ರೀನಿವಾಸನನ್ನು ಜಯ ವಿಜಯರಿಂದ ಕೂಡಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಸ್ವರ್ಣ ರಥವನ್ನು ಪರಿಚಾರಕರಿಂದ ಭೂಯಿಷ್ಠವಾಗಿರ್ತಕ್ಕಂತಹ ಸೇವಕ ಜನರು ಬಹಳ ಭಕ್ತಿಯಿಂದ ಎಳೆಯುವಂತಹ ವಾಹನ ಈ ಸ್ವರ್ಣ ರಥವಾಗಿರುವಂತಹದ್ದಾಗಿದೆ. ಇಂತಹ ಸ್ವರ್ಣ ರಥವನ್ನು ಅಧಿರೋಹಿಸಿದಂತಹ ವಿಶೇಷವಾಗಿ ಭಕ್ತ ಕೋಟಿಯನ್ನು ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುವಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಈ ಸ್ವರ್ಣ ರಥದ ಒಳಭಾಗದಲ್ಲಿ ವಿರಾಜಿಸ್ತಾ ಇರತಕ್ಕಂಥವನನ್ನು ವೀಕ್ಷಿಸಿ ಕೃತಕೃತ್ಯರಾಗ್ತಾ ಇದ್ದೇವೆ. ಇದು ಪೂರ್ವಜನ್ಮದ ಸುಕೃತ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ಶ್ರೀನಿವಾಸನ ಸ್ವರ್ಣ ರಥ ಉತ್ಸವವನ್ನು ನೋಡುವಂತಹ ಭಾಗ್ಯ ಇಂದು ನಾವೆಲ್ಲರೂ ಕೂಡ ಪಡೆದುಕೊಂಡಿರುವಂತಹದ್ದು. ವಿಶೇಷವಾಗಿ ಭಕ್ತರು ಬಹಳ ಭಕ್ತಿಯಿಂದ
ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ರಥವನ್ನು ಎಳಿತಾ ಇದ್ದಾರೆ. ರಥವನ್ನು ಎಳೆಯುತ್ತಾ ಆ ಭಗವಂತನನ್ನು ಸಂತೋಷಪಡಿಸುತ್ತಿದ್ದಾರೆ. ಭಕ್ತರೆಲ್ಲರೂ ಕೂಡ ವಿಶೇಷವಾಗಿ ವಾಹನ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಅಂತಂದರೆ ಅದು ರಥೋತ್ಸವದಲ್ಲಿ ಸಾಧ್ಯವಾಗ್ತದೆ. ಸಾಕ್ಷಾತ್ತಾಗಿ ನೋಡುವ ರೀತಿಯಲ್ಲ, ವಾಹನವನ್ನು ಹೊತ್ತುಕೊಳ್ಳುವುದು ಅಥವಾ ಎಳೆಯುವಂತಹ ಕಾರ್ಯ. ಹಾಗೆ ಸ್ವಾಮಿಯನ್ನು ಸಾಕ್ಷಾತ್ತಾಗಿ ರಥದಲ್ಲಿ ಅಧಿಷ್ಠಿತನಾದಂತಹ ಸ್ವಾಮಿಯನ್ನು ಎಳೆಯುವುದರ ಮುಖಾಂತರ, ರಥವನ್ನು ಎಳೆಯುವುದರ ಮುಖಾಂತರ ತಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವಂತಹ ಕಾರ್ಯ. ನನ್ನ ಜನ್ಮ ಸಾರ್ಥಕ ಎಂಬುವಂತಹ ಭಾವನೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉಂಟಾಗುವಂತೆ ಸ್ವಾಮಿ ಅನುಗ್ರಹಿಸುತ್ತಿದ್ದಾನೆ. ಅಂತಹ ರಥೋತ್ಸವ ಕಾರ್ಯಕ್ರಮ ಇಂದಿನ ದಿನ ತಿರುಮಲ ಕ್ಷೇತ್ರದಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸಲಿಕ್ಕಾಗಿ ಸ್ವಾಮಿ ಭಕ್ತರಿಂದ ಪಡೆದುಕೊಳ್ತಾ ಇರುವಂತಹದ್ದು. ಅತ್ಯಂತ ಆದರದಿಂದ ಭಗವಂತನ ಮೂರ್ತಿಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಭಕ್ತರು ವಿಶೇಷವಾಗಿ ಭಗವಂತನನ್ನು ಧ್ಯಾನ ಮಾಡ್ತಾ ಅವನ ನಾಮಸ್ಮರಣೆಯನ್ನು ಮಾಡುತ್ತಾ ರಥವನ್ನು ಎಳಿತಾ ಇದ್ದಾರೆ. ಸಡಗರದಲ್ಲಿ ಮೆಲ್ಲಡಿಯ ನಿಡುತ್ತ ಬೇಗ, ಎಡಬಲದಲ್ಲಿ ನಿನ್ನ ಮಡದಿಯರೊಡಗೂಡಿ, ತಡ ಮಾಡದೆ ವಾ ವೃಡ ಸಖ ವೆಂಕಟ ನಡೆದು. ಬಹಳ ಅದ್ಭುತವಾದ ರೀತಿಯಲ್ಲಿ ದಾಸವರೇಣ್ಯರು ಆ ರಥೋತ್ಸವ ಸಂದರ್ಭದಲ್ಲಿ ಸ್ವಾಮಿಯನ್ನು ಕರೀತಾರೆ. ಸ್ವಾಮಿ ಬಾ, ನಡೆದು ಬಾ, ಮುಂದೆ ಬಾ, ಭಕ್ತರಾದ ನಮ್ಮನ್ನು ಉದ್ಧರಿಸು, ಸಡಗರದಲ್ಲಿ ಬಹಳ ಆನಂದದಿಂದ ಬಾ, ನಿನ್ನ ಮಡದಿಯರಾದಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ಮೆಲ್ಲಡಿಯನ್ನು ಇಡುತ್ತಾ, ಕಾಲ ಮೇಲೆ ಕಾಲನ್ನು, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಬಾ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ದಾಸವರೇಣ್ಯರು. ಅನೇಕ ವಿಧವಾದ ವಿಚಾರಗಳನ್ನು ಅಲ್ಲಿ ವಿನಿಮಯ ಮಾಡ್ಕೊಳ್ತಾರೆ ಭಕ್ತರೊಂದಿಗೆ, ಭಗವಂತನೊಂದಿಗೆ. ವಿಜಯ ದಶಮಿ ಆಶ್ವಿಜ ಶುದ್ಧ ಮಾಸದಲ್ಲಿ ನಿಜ ರಥರೂಢನಾಗಿ ಸುಜನರಿಂದೊಪ್ಪುತ ಗಜಸಿಂಹ ಮಯೂರ ಭುಜಗ ಇವೆಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅನೇಕ ವಿಧವಾದಂತಹ ವಾಹನಗಳು ಅವೆಲ್ಲವೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ನಿಜಭಾಪುರವೆನ್ನಲು ಸುಜನರು ಸ್ತುತಿಸುತ್ತಿರೆ, ಅಜನ ಸ್ತುತೆಯ ಮಾಡೆ ರುಜಗಣದಿಪ್ಪ ಪಡೆ, ಗಜಮುಖನಯ್ಯ ನಿಜಾನಂದದಲಾಡೆ, ಭುಜಗ ಶ್ರೇಷ್ಠವರ ರಾಜರು ಜಯವೆನ್ನಿ, ಕುಜನ ಹೃದಯ ಮುಟ್ಟಿ ರಜತವ ಕಳೆಯುತ್ತ ನಡೆದು ಬಾರಯ್ಯ ಎಂಬುದಾಗಿ ಬಹಳ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯನ್ನು ಕೊಂಡಾಡ್ತಕ್ಕಂತಹದ್ದು. ಅಂತಹ ಆ ಸ್ವಾಮಿಯಲ್ಲಿ ನಮ್ಮದೇನಿದೆ ಎಲ್ಲವೂ ಕೂಡ ಸ್ವಾಮಿ ನಿನ್ನದೇ ಅಯ್ಯ, ನೀನು ಏನನ್ನು ಮಾಡಿದ್ದೀಯೋ, ನೀನು ನಮಗೆ ಏನನ್ನು ದಯಪಾಲಿಸಿದ್ದೀಯೋ ಅದರಲ್ಲಿಯೇ ಜೀವನವನ್ನು ನಡೆಸುತ್ತಾ ವಿಶೇಷವಾಗಿ ನನ್ನ ಈ ಜೀವನವನ್ನು ನಾನು ನಿನ್ನ ಸೇವೆಗೆಂದೇ ಇರಿಸಿದ್ದೇನೆ ಎಂಬತಕ್ಕಂತಹ ರೀತಿಯಲ್ಲಿ ಪ್ರತಿಯೊಬ್ಬ ಭಕ್ತರೂ ಕೂಡ ಆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹದ್ದು ಈ ರಥೋತ್ಸವ ಸಂದರ್ಭದಲ್ಲಿ. ಹರೇ ಶ್ರೀನಿವಾಸ. బంగారు మెడలలోన పరమాత్ముడు వాడే, సింగారాలు మీద మీద సేయరే చెలులు, బంగారు మెడలలోన పరమాత్ముడు వాడే, సింగారాలు మీద మీద సేయరే చెలులు, బంగారు మెడలలోన పరమాత్ముడు వాడే.
తట్టు పునుగుల నూనె తగనిండానంటుకుని గట్టిగా కస్తూరియట కలివెట్టి తట్టు పునుగుల నూనె తగనిండానంటుకుని గట్టిగా కస్తూరియట కలివెట్టి ముట్టులేని పల్లీట మజ్జన మాడెనిదే ముట్టులేని పల్లీట మజ్జన మాడెనిదే వెట్టదీర నిలుదరును విసరరే చెల్లు బంగారు మేడలలోన పరమాత్ముడు ఆడే సింగారాలు మీద మీద సేయరే చెలులు బంగారు మేడలలోన పరమాత్ముడు ఆడే కప్పురపు గంధబొడి కడునిట్టే మెత్తుకొని కొప్పు దూవి ముడిచెను గొజ్జంగులెల్లా కప్పురపు గంధబొడి కడునిట్టే మెత్తుకొని కొప్పు దూవి ముడిచెను గొజ్జంగులెల్లా తెప్పలుగా నిల్చుకొని తిరుమేన సొమ్ములెల్ల తెప్పలుగా నిల్చుకొని తిరుమేన సొమ్ములెల్ల దప్పిదేర విడనీరే తలకొని చెలులు బంగారు మేడలలోన పరమాత్ముడు ఆడే సింగారాలు మీద మీద సేయరే చెలులు బంగారు మెడలలోన పరమాత్ముడు వాడే అలమేలు మంగను ఉరమందు ఇట్టె నించుకుని తులసి దండలు మోచే నిలువునను అలమేలు మంగను ఉరమందు ఇట్టె నించుకొని తులసి దండలు మోచే నిలువునను చలరేగి ఆరగించే శ్రీ వెంకటేశ్వరుడు చలరేగి ఆరగించే శ్రీ వెంకటేశ్వరుడు కొలువున్నాడు మోహాలు గుప్పరే చెలులు బంగారు మేడలలోన పరమాత్ముడు ఆడే సింగారాలు మీద మీద సేయరే చెలులు బంగారు మెడలలోన పరమాత్ముడు ఆడే ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಬಂಗಾರದ ಭವನದಲ್ಲಿ ಶ್ರೀನಿವಾಸ ಆಟಾಡ್ತಾ ಇದ್ದಾನೆ ಎಂಬುದಾಗಿ ಲೋಕವನ್ನು ನಡೆಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಹಾಡನ್ನು ಹಾಡಿ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡಿರ್ತಕ್ಕಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರಾದ ನಾವೆಲ್ಲರೂ ಕೂಡ ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಬಹಳ ಅದ್ಭುತವಾದಂತಹ ವಿಚಾರವನ್ನು ತಿಳಿದುಕೊಳ್ಳಬಹುದು. ಈ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಕೂಡ ಬ್ರಹ್ಮಾಂಡವೆಂಬತಕ್ಕಂತಹ ರಥವನ್ನು ಅತ್ಯಂತ ಚಾಕಚಕ್ಯವಾಗಿ ನಡೆಸ್ತಾ ಇರತಕ್ಕಂತಹ ಭಗವಂತನನ್ನು ಸ್ವರ್ಣ ರಥದಲ್ಲಿ ಕುಳ್ಳಿರಿಸಿ ಆ ರಥವನ್ನು ಎಳೆಯತಕ್ಕಂತಹವರು ನಾವು ಭಕ್ತರು ಎಂಬತಕ್ಕಂತಹ ಆನಂದವನ್ನು ಭಕ್ತರಿಗೆ ಉಂಟು ಮಾಡಿಕೊಡಲಿಕ್ಕಾಗಿ ಆನಂದ ನಿಲಯ ಸ್ವರ್ಣ ರಥಾಧಿರೂಢನಾಗಿದ್ದಾನೆ.
ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಎಂತಹ ಕರುಣೆ ಭಕ್ತರ ಮೇಲೆ ಆ ಭಗವಂತನಿಗೆ! ಇಲ್ಲದಿದ್ದರೆ ಸಮಸ್ತವನ್ನು ಕೂಡ ತನ್ನ ಇಚ್ಛಾಶಕ್ತಿಯಿಂದಲೇ ನಡೆಯುವಂತೆ ಮಾಡ್ತಾ ಇರತಕ್ಕಂತಹ ಭಗವಂತ, ತನಗೆ ಪ್ರಿಯರಾಗಿರ್ತಕ್ಕಂತಹ ರಮಣೀಯರು ಶ್ರೀದೇವಿ ಭೂದೇವಿಯಿಂದ ಕೂಡಿಕೊಂಡು ಸ್ವರ್ಣ ರಥಾದಿರೂಢನಾಗಿ ನಮ್ಮೆಲ್ಲರಿಗೂ ಕೂಡ ಆ ರಥವನ್ನು ಎಳೆಯುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟು ನಮ್ಮ ಮನಸ್ಸಿಗೆ ಸಂತೋಷವಾಗುವಂತೆ ನಾವೆಲ್ಲರೂ ಕೂಡ ದತ್ತ ಸ್ವಾತಂತ್ರ್ಯವುಳ್ಳಂತಹವರು. ಭಗವಂತ ನಮಗೆ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ, ಸರ್ವತಂತ್ರ ಸ್ವತಂತ್ರ ಅವನು. ಆದರೆ ನಮಗೆ ಆ ಸ್ವಾಮಿ ಸ್ವಾತಂತ್ರ್ಯವನ್ನು ನೀಡಿ ನಾವೇ ಸ್ವತಂತ್ರರು ಎಂಬತಕ್ಕಂತಹ ಭಾವನೆಯೂ ಕೂಡ ಬರತಕ್ಕಂತಹದ್ದು. ಆ ಭಾವನೆಯನ್ನು ದೂರ ಮಾಡ್ತಾ ನೀನು ಎಷ್ಟು ಸ್ವತಂತ್ರನಾದರೂ ಕೂಡ ಸಂಪೂರ್ಣವಾಗಿ ಶಕ್ತಿಯುಕ್ತನಾದಂಥವನಲ್ಲ, ನಿನ್ನೊಬ್ಬನಿಂದ ರಥವನ್ನು ಎಳಿಲಿಕ್ಕೆ ಸಾಧ್ಯವಿಲ್ಲ. ಕಲೌ ಸಂಘೇ ಶಕ್ತಿ ಕಲೌ ಯುಗೆ ಅಂತ ಕಲಿಯುಗದಲ್ಲಿ ಸಮೂಹದಲ್ಲಿ ವಿಶೇಷವಾದ ಶಕ್ತಿ ಇರ್ತದೆ. ಒಬ್ಬರಿಗೆ ಒಬ್ಬರು ಸಹಕಾರವನ್ನು ಮಾಡ್ತಾ ಎಲ್ಲರೂ ಕೂಡ ಸೇರಿ ಎಳೆದರೆ ಮಾತ್ರ ಈ ರಥ ಮುಂದೆ ನಡೆಯುವಂತಹದ್ದಾಗ್ತದೆ. ಯಾರೊಬ್ಬರ ಶಕ್ತಿಯಿಂದ ನಡೆಯುವಂತಹದ್ದಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಭಕ್ತರ ಮನಸ್ಸಿಗೆ ಬರುವಂತೆ ಈ ರಥದ ಉತ್ಸವದಲ್ಲಿ ಪ್ರತಿಯೊಬ್ಬರು ರಥವನ್ನು ಎಳೆಯತಕ್ಕಂತಹ ಭಕ್ತರು ಅಂದುಕೊಳ್ತಾರೆ, ನಾನು ಎಳಿತಾ ಇದ್ದೇನೆ, ರಥ ಮುಂದೆ ಬರ್ತಾ ಇದೆ ಅಂತ. ಅವರಿಗೂ ಗೊತ್ತು ತಾನೊಬ್ಬರು ಎಳೆಯುವುದರಿಂದ ರಥ ಮುಂದೆ ಬರ್ತಾ ಇಲ್ಲ ಅನ್ನುವಂತಹ ವಿಚಾರ. ಆದರೂ ಕೂಡ ಆನಂದ. ಹೀಗೆ ವಿಶೇಷವಾದಂತಹ ಒಂದು ಲೀಲೆ ಭಗವಂತನದ್ದು, ಅದು ಅನುಭವೈಕ ವೇದ್ಯವಾಗಿರುವಂತಹದ್ದು. ಈ ರೀತಿಯಾದ ಅನುಸಂಧಾನವನ್ನು ಮಾಡ್ತಾ ಯಾರು ರಥವನ್ನು ಎಳಿತಾ ಇದ್ದಾರೋ ಅವರಿಗೆ ಆ ಆನಂದವೂ ಕೂಡ ಉಂಟಾಗ್ತಾ ಇರ್ತದೆ. ಅಥವಾ ಈ ವಿಚಾರವನ್ನು ತಿಳಿದುಕೊಳ್ತಾ ಇದನ್ನು ಯಾರು ಜೀರ್ಣಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೂ ಕೂಡ ಇಲ್ಲಿಯ ತತ್ವಜ್ಞಾನ ಅನ್ನುವಂತಹದ್ದು ಉಂಟಾಗ್ತದೆ. ಹೀಗೆ ಲೋಕದಲ್ಲಿ ತತ್ವವನ್ನು ಪ್ರಚಾರ ಮಾಡಲಿಕ್ಕಾಗಿಯೇ ಸ್ವಾಮಿ ವಿಶಿಷ್ಟವಾದ ಉತ್ಸವಗಳನ್ನು ಪಡೆದುಕೊಳ್ತಾನೆ. ವಾರ್ಷಿಕ ವಸಂತೋತ್ಸವ ಕಾರ್ಯಕ್ರಮ ನಿನ್ನೆ ಪ್ರಾರಂಭಗೊಂಡಿದೆ. ಇವತ್ತು ಮಧ್ಯದ ದಿನ, ನಾಳೆ ಕೊನೆಯ ದಿನ, ಹೀಗೆ 3 ದಿನಗಳ ಗಟ್ಟಲೆ ನಡೆಯತಕ್ಕಂತಹ ವಾರ್ಷಿಕ ವಸಂತೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಮಧ್ಯ ದಿನದಂದು ಇಂದು ಸ್ವರ್ಣ ರಥಾದಿರೂಢನಾಗಿ ಭಕ್ತರನ್ನೆಲ್ಲರನ್ನು ಕೂಡ ಸ್ವಾಮಿ ಅನುಗ್ರಹಿಸುತ್ತಿದ್ದಾನೆ. ಸ್ವಾಮಿಯ ಕೃಪೆಯನ್ನು ಪಡೆದುಕೊಳ್ಳಲಿಕ್ಕಾಗಿ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಪ್ರತಿನಿತ್ಯ ಕೇವಲ ದರ್ಶನಕ್ಕಾಗಿ ಬರ್ತಾರೆ. ಹಾಗೆ ಬಂದಂತಹ ಭಕ್ತರಿಗೆ ಅವರ ಪೂರ್ವಜನ್ಮದ ಸುಕೃತವೋ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲವೋ ಅವರಿಗೆ ತಿಳಿಯದಲೇನೆ ಸ್ವಾಮಿಯ ರಥವನ್ನು ಎಳೆಯುವ ಭಾಗ್ಯವನ್ನು ಕೂಡ ಪಡೆದುಕೊಂಡಂತಹ ಭಕ್ತರು ಹಲವರಿದ್ದಾರೆ. ಅವರು ಅವರ ಪುಣ್ಯವನ್ನು, ಭಗವಂತ ಅವರ ಮೇಲೆ ತೋರಿರ್ತಕ್ಕಂತಹ ಕರುಣೆಯನ್ನು ಮೇಲಿಂದ ಮೇಲೆ ಸ್ಮರಿಸಿಕೊಳ್ಳುತ್ತಾ ಆಜೀವನ ತಮ್ಮ ಜೀವನ ಸಾರ್ಥಕವಾಯಿತು ಎಂಬ ಭಾವನೆಯಿಂದ ಜೀವನವನ್ನು ನಡೆಸ್ತಕ್ಕಂತಹದ್ದು. ಅಂತಹ ಅವಕಾಶವನ್ನು ಆ ಸ್ವಾಮಿ ಇಂದು ಭಕ್ತರಿಗೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿರುವಂತಹದ್ದು. ಭಕ್ತರು ಕೂಡ ಬಹಳ ಭಕ್ತಿಯಿಂದ ಕೆಲವರು ತಿಳಿದುಕೊಂಡು ಬಂದಿದ್ದಾರೆ, ಹಲವರು ತಿಳಿಯದಲೇನೆ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ರಥವನ್ನು ಎಳೆಯುವ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ಇದು ಭಗವಂತ ಅವರ ಮೇಲೆ ತೋರಿರತಕ್ಕಂತಹ ಕರುಣೆ, ಭಕ್ತರ ಮೇಲೆ ಭಗವಂತನಿಗೆ ಇರತಕ್ಕಂತಹ ಪ್ರೀತಿ, ಅದಕ್ಕೆ ನಿದರ್ಶನ ಈ ರಥೋತ್ಸವ ಕಾರ್ಯಕ್ರಮವಾಗಿದೆ. ಇಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ಹಲವು ವಿಧವಾದಂತಹ ಕೋರಿಕೆಗಳನ್ನು, ಅವರವರ ಆಸೆಗಳನ್ನು ಅವರ ಯೋಗ್ಯತೆಗೆ ತಕ್ಕಂತೆ ಅಧಮ ಭಕ್ತರು, ಮಧ್ಯಮ ಭಕ್ತರು, ಉತ್ತಮ ಭಕ್ತರು ಅಂತ ವಿಭಾಗ ಇದೆ. ಆ ವಿಭಾಗಕ್ಕೆ ಅನುಗುಣವಾಗಿ ಅವರವರ ಲೌಕಿಕವಾದಂತಹ ಇಚ್ಛೆಗಳನ್ನು ಕೂಡ ಮುಂದಿರಿಸುತ್ತಾರೆ, ಅಲೌಕಿಕವಾದ ಇಚ್ಛೆಗಳನ್ನು ಕೂಡ ಮುಂದಿರಿಸುತ್ತಾರೆ. ಅವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಅದನ್ನು ಪೂರ್ಣ ಮಾಡುತ್ತಾ ಅವರನ್ನು ಅನುಗ್ರಹಿಸುತ್ತಾ ಸುವರ್ಣ ರಥಾದಿರೂಢರಾಗಿ ಸುವರ್ಣಗಳಿಂದ ಪ್ರತಿಪಾದ್ಯನಾಗಿ, ಸುವರ್ಣಗಳು ಅಂತಂದರೆ ವೇದ
ಆ ವೇದಗಳಿಂದ ಪ್ರತಿಪಾದ್ಯನಾಗಿ ತನ್ನ ಅನಂತ ಕಲ್ಯಾಣ ಗುಣಗಳನ್ನು ಕೊಂಡಾಡುವಂತಹ ವೇದಗಳನ್ನು ವೇದಮಂತ್ರಗಳನ್ನು ಸುವರ್ಣ ಅಂತ ಹೇಳ್ತಾರೆ. ಸುವರ್ಣ ಅಂತನ್ನುವ ಪದಕ್ಕೂ ಕೂಡ ಅರ್ಥ ಬಂಗಾರ. ಸುವರ್ಣ ಶ್ರೇಷ್ಠವಾಗಿರ್ತಕ್ಕಂತಹ ವರ್ಣಗಳು, ವರ್ಣಗಳ ಸಮುದಾಯ ವೇದ. ಅಂತಹ ಆ ವೇದ ಸಮುದಾಯದಿಂದ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಗುಣಗಾನವನ್ನು ಜ್ಞಾನಿಗಳು ಮಾಡ್ತಾ ಇದ್ದರೆ ಮತ್ತು ಸಜ್ಜನರು ಅದನ್ನು ಕೇಳುತ್ತಾ ಅವರವರ ಸಾಧನೆ ಹೇಗೆ ಮಾಡಲಿಕ್ಕೆ ಸಾಧ್ಯವೋ ಹಾಗೆ ಸಾಧನೆಯನ್ನು ಮಾಡುತ್ತಾ ಈ ಸಾಧನ ಶರೀರದ ಸಾರ್ಥಕತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇಂತಹ ಶ್ರೀನಿವಾಸ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ, ವಾರ್ಷಿಕ ವಸಂತೋತ್ಸವ ನಿಮಿತ್ತವಾಗಿ 2ನೆಯ ದಿನದಂದು ಇಂದು ಪ್ರಾತಃ ಕಾಲ ನಮ್ಮೆಲ್ಲರನ್ನ ಸ್ವಾಮಿ ಸ್ವರ್ಣ ರಥಾಧಿರೂಢನಾಗಿ ಅನುಗ್ರಹಿಸುತ್ತಿದ್ದಾನೆ. ಸ್ವಾಮಿಯ ಪಾದ ಪದ್ಮಗಳನ್ನು ಆಶ್ರಯಿಸುತ್ತಾ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ತಾ ಅಹಂ ದೂರತಸ್ತೆ ಪದಾಂಭೋಜಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಭೋ ವೆಂಕಟೇಶ ಎಂಬುದಾಗಿ ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ. దేవతలు
ಹರಿಯ ಪಾದಪದ್ಮಗಳನ್ನು ಭಜಿಸುತ್ತಾ ಎಲ್ಲರೂ ಕೂಡ ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಳ್ತಾ ಇರತಕ್ಕಂಥದ್ದು. ಪಾಯಾನ್ಮಾಂ ವೆಂಕಟೇಶ ಪ್ರಣತ ಜನಮನಃ ಕಾಮನ ಕಲ್ಪಶಾಖಿ ಎಂಬುದಾಗಿ ಯಾರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ತಮ್ಮ ಅಭೀಷ್ಟಗಳನ್ನು ಸ್ವಾಮಿಯ ಮುಂದೆ ಇರಿಸುತ್ತಾರೋ ಅವರ ಕಾಮನೆಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡತಕ್ಕಂತಹ ಕಲ್ಪವೃಕ್ಷವಾಗಿ ಅವರನ್ನು ಅನುಗ್ರಹಿಸುತ್ತಾನೆ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸ ದೇವರ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ರಥವನ್ನು ಭಕ್ತರು ಎಳಿತಾ ಇದ್ದಾರೆ. ರಥಾಧಿರೂಢನಾಗಿ ಭಕ್ತ ಕೋಟಿಯನ್ನು ಆ ಸ್ವಾಮಿ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಕರುಣೆ ನಮ್ಮೆಲ್ಲರ ಮೇಲಿರಲಿ, ನಮ್ಮೆಲ್ಲರನ್ನ ಆ ಸ್ವಾಮಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಶ್ರೀಮಾನಂಬೋಧಿಕನ್ಯಾ ವಿಹರಣ ಭವನೀಭೂತವಕ್ಷಃ ಪ್ರದೇಶಃ ಭಾಸ್ವದ್ಭೋಗೀಂದ್ರ ಭೂಮಿಧರವರ ಶಿಖರ ಪ್ರಾಂತಕೇಲೀರಸಜ್ಞಃ ಶಶ್ವದ್ಬ್ರಹ್ಮೇಂದ್ರವನ್ಹಿ ಪ್ರಮುಖ ಸುರವರಾರಾಧ್ಯಮಾನಾಂಘ್ರಿ ಪದ್ಮಃ ಪಾಯಾನ್ಮಾಂ ವೆಂಕಟೇಶಃ ಪ್ರಣತ ಜನಮನಃ ಕಾಮನಾ ಕಲ್ಪಶಾಖೀ. ತಾಯಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಇರಿಸಿಕೊಂಡಿದ್ದಾನೆ. ಭೂರಮಣನಾಗಿರ್ತಕ್ಕಂಥವನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶೇಷಾದ್ರಿ, ಆ ಶೇಷಾದ್ರಿಯನ್ನೇ ತನ್ನ ನಿಲಯವನ್ನಾಗಿ ಮಾಡಿಕೊಂಡು ಅಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಬ್ರಹ್ಮಾದಿ ದೇವತೆಗಳಿಂದ ಸರ್ವದಾ ತನ್ನ ಪಾದಪದ್ಮಗಳು ಆರಾಧಿಸಲ್ಪಡ್ತಾ ಇರುತ್ತದೆ. ಅಂತಹ ಆ ಸ್ವಾಮಿ ನಮ್ಮೆಲ್ಲರ ರಕ್ಷಕನಾಗಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಬಂದು ನಿಂತು ನಮ್ಮನ್ನು ಅನುಗ್ರಹಿಸುತ್ತಿದ್ದಾನೆ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ. ಪರಮ ಆನಂದ ಸ್ವರೂಪವಾಗಿರತಕ್ಕಂತಹದ್ದು ವೈಕುಂಠ. ಭಕ್ತ ಕೋಟಿಯನ್ನು ಉದ್ಧರಿಸಬೇಕು ಎಂಬತಕ್ಕಂತಹ ಆಲೋಚನೆಯಿಂದ ಪ್ರೇಮ ಕಲಹವನ್ನು ಮಾಡಿ ತಾನು ಭೂಮಿಗೆ ಬಂದಿದ್ದಾನೆ. ಭೂಮಿಗೆ ಬಂದು ಭೂಲೋಕದಲ್ಲಿರ್ತಕ್ಕಂತಹ ಯೋಗ್ಯವಾದ ಅಧಿಕಾರಿಗಳನ್ನು ವಿಶೇಷವಾಗಿ ಅನುಗ್ರಹಿಸುತ್ತಿದ್ದಾನೆ. ಯಸ್ಮಿನ್ ವಿಶ್ವಂ ಸಮಸ್ತಂ ಚರಮಚರಮಿದಂ ದೃಶ್ಯತೆ ವೃದ್ಧಿಮೇತಿ ಭ್ರಶ್ಯತ್ಯಂತೆ ಚ ತಾದೃಗ್ ವಿಭವ ವಿಲಸಿತ ಸೋಯಮಾನಂದಮೂರ್ತಿ ಪದ್ಮಾವಾಸಾ ಮುಖಾಂಭೋರುಹ ಮದ ಮಧು ವಿಭ್ರಮೋನ್ನಿದ್ರಚೇತಾಃ ಶಶ್ವದ್ಭೂಯಾದ್ ವಿನಮ್ರಾಖಿಲ ಮುನಿನಿವಹ ಭೂಯಸೇ ಶ್ರೇಯಸೇ ನಮಃ. ಜ್ಞಾನಿಗಳ ಮುನಿಪುಂಗವರ ಸಮೂಹವೇ ಆ ಭಗವಂತನನ್ನು ಸರ್ವದಾ ನಮಿಸುತ್ತಾ ತಮ್ಮ ಕರ್ತವ್ಯವನ್ನು ಮಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ತೊಡಗಿರುವಂತಹದ್ದಾಗಿರುತ್ತದೆ. ಅಂತಹ ಮುನಿ ನಿವಹ ಉಳ್ಳಂತಹ ಸ್ವಾಮಿ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ, ನಮ್ಮೆಲ್ಲರ ಒಳಿತಿಗಾಗಿ ಕಾರಣೀಭೂತನಾದಂಥವನಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಸ್ವಾಮಿಯ ಅವತಾರಗಳನ್ನು ಕೆತ್ತಿರ್ತಕ್ಕಂತಹ ವಿಮಾನವನ್ನು ನಾವು ನೋಡ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ರಥ. ಆ ರಥದಲ್ಲಿ ಸ್ವಾಮಿಯ ಅವತಾರಗಳ ಚಿತ್ರವೂ ಕೂಡ ಕೆತ್ತಲ್ಪಟ್ಟಂತಹದ್ದಾಗಿದೆ. ಬಂಗಾರದ ರಥ. ಸ್ವಾಮಿಯಿಂದಲೇ ಸಮಸ್ತ ಪ್ರಪಂಚದ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಇದರ ರಕ್ಷಣೆಯೂ ಕೂಡ ಆ ಭಗವಂತನಿಂದಲೇ ಮಾಡಲ್ಪಡ್ತಿದೆ. ಕಟ್ಟ ಕಡೆಯಲ್ಲಿ ಪುನಃ ಆ ಭಗವಂತನಲ್ಲಿಯೇ ಹೋಗಿ ಇದು ಸೇರುವಂತಹದ್ದಾಗ್ತದೆ. ಅದನ್ನೇ ಹೇಳ್ತಾ ಇದ್ದಾರೆ. ಯಸ್ಮಿನ್ ವಿಶ್ವಂ ಸಮಸ್ತಂ ಚರಮಚರಮಿದಂ ದೃಶ್ಯತೆ ವೃದ್ಧಿಮೇತಿ ಭ್ರಶ್ಯತ್ಯಂತೆ ಚ ತಾದೃಕ್. ಕೊನೆಗೆ ಅವನಲ್ಲಿಯೇ ಇದು ಲೀನವಾಗುವಂತಹದ್ದಾಗ್ತಿದೆ. ಇಂತಹ ಅದ್ಭುತವಾದಂತಹ ಲೀಲೆ ಆ ಭಗವಂತನದ್ದಿರುವಂತಹದ್ದಾಗಿದೆ. ಆನಂದ ಮೂರ್ತಿ, ಆನಂದ ನಿಲಯನ ದಿವ್ಯವಾದಂತಹ ಲೀಲೆಗಳನ್ನು ನಾವು ತಿಳಿದುಕೊಳ್ಳುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಸ್ವಾಮಿಯಲ್ಲಿ ನಿರ್ವ್ಯಾಜವಾದಂತಹ ಭಕ್ತಿಯನ್ನು ಮಾಡಬೇಕು. ಜ್ಞಾನಿಗಳಿಗೆ
ಭಗವಂತ ಇಷ್ಟನಾಗಿರ್ತಾನೆ. ಭಗವಂತ ಇಷ್ಟ ಸಾಧನ ಆಗುವುದಿಲ್ಲ. ಇಷ್ಟವಾದಂತಹದ್ದು ಮೋಕ್ಷ ಅಂತಾದರೆ ಆ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಭಗವಂತನನ್ನು ಭಜಿಸುವಂತಹದ್ದು, ಆಗ ಅದು ಮೋಕ್ಷಕ್ಕೆ ಇಷ್ಟವಾದಂತಹ ಮೋಕ್ಷಕ್ಕೆ ಸಾಧನೀಭೂತವಾಗಿ ಆ ಭಗವಂತನನ್ನು ಆಶ್ರಯಿಸ್ತಾರೆ. ಇಷ್ಟ ಸಾಧನತ್ವೇನ ಯಾರು ಭಗವಂತನನ್ನು ಆಶ್ರಯಿಸುತ್ತಾರೋ ಅವರು ಮಧ್ಯಮರು ಅಥವಾ ಅಧಮರು ಅಂತ ಅಂದುಕೊಳ್ಳಬಹುದು. ಆದರೆ ಭಗವಂತನನ್ನೇ ಇಷ್ಟ ಅಂತ ಯಾರು ಭಗವಂತನ ಪ್ರೀತಿಗಾಗಿಯೇ ಭಗವಂತನಿಗೋಸ್ಕರನೇ ಯಾರು ತಮ್ಮ ಕರ್ತವ್ಯವನ್ನು ಮಾಡ್ತಾರೋ, ಅವನಲ್ಲಿ ಭಕ್ತಿಯನ್ನು ಮಾಡ್ತಾರೋ ಅವನನ್ನು ತಿಳಿದುಕೊಳ್ಳಬೇಕು. ಹನುಮಂತ ದೇವರು ದೃಷ್ಟಾಂತ. ಭಗವಂತ ರಾಮನೇ ಮುಖ್ಯ, ಆ ರಾಮನಲ್ಲಿಯೇ ಭಕುತಿ. ಹಾಗಾಗಿ ಮೋಕ್ಷವೂ ಬೇಡ, ಅಲ್ಲಿ ರಾಮನಿರ್ತಾನ ಅಂತ ಕೇಳಿದ. ಅಲ್ಲೇನಿಲ್ಲ, ಆರಾಮಾಗಿರ್ಬೋದು, ನಮ್ಮ ಕರ್ತವ್ಯ ನಾವು ಮಾಡ್ತಾ ಅಂತ. ರಾಮ ಇಲ್ಲದೇ ಇರತಕ್ಕಂತಹದ್ದು, ಭಗವಂತ ಇಲ್ಲದೇ ಇರತಕ್ಕಂತಹದ್ದು ಅದು ಯಾವುದೂ ಕೂಡ ಬೇಡ ಅಂತ. ಇನ್ನು ಸೀತೆ ಕೊಟ್ಟಿರ್ತಕ್ಕಂತಹ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂದ, ಬಹಳ ದೀರ್ಘವಾದ ಕರುಣೆಯನ್ನು ತಾಯಿ ಹನುಮಂತ ದೇವರ ಮೇಲೆ ಮಾಡಿರ್ತಕ್ಕಂತಹದ್ದು ಮುತ್ತಿನ ಹಾರವನ್ನು ಕೊಡುವುದರ ಮುಖಾಂತರ. ಮುತ್ತಿನ ಹಾರದಲ್ಲಿ ಮುತ್ತಿನ ಒಳಗಡೆ ರಾಮನಿದ್ದಾನ ಅಂತ ಹುಡುಕುವಂತಹ ಕಾರ್ಯವನ್ನು ಹನುಮಂತ ಮಾಡಿದರಂತೆ. ಹೀಗೆ ಸಮಸ್ತ ಚರಾಚರಾತ್ಮಕವಾದ ಪ್ರಪಂಚ ಎಲ್ಲವೂ ಕೂಡ ಆ ಭಗವಂತನಿಂದ ಕೂಡಿರುವಂತಹದ್ದಾಗಿದೆ. ಅಂತಹ ಆ ವಿಶಿಷ್ಟವಾಗಿರತಕ್ಕಂತಹ ಮಹಿಮೆಯನ್ನು ತಿಳಿದುಕೊಂಡಂಥವರಾಗಿ ನಾವು ಈ ವಿಶಿಷ್ಟವಾದ ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ವಂದೇ ದೇವಂ ಮಹಾಂತಂ ದರಹಸಿತಲ ಸದ್ವಕ್ತ್ರಚಂದ್ರಾಭಿರಾಮಂ ನವ್ಯೋ ನಿದ್ರಾವದಾತಾಂಬುಜರುಚಿರ ವಿಶಾಲೇಕ್ಷಣ ದ್ವಂದ್ವರಮ್ಯಂ ರಾಜನ್ಮಾರ್ತಾಂಡತೇಜಃ ಪ್ರಸಿತ ಶುಭಮಹಾ ಕೌಸ್ತುಭೋದ್ಭಾಸ್ಯುರಸ್ಕಂ ಶಾಂತಂ ಶ್ರೀಶಂಖಚಕ್ರಾದ್ಯಮಲಕರಯುತಂ ಭವ್ಯ ಪೀತಾಂಬರಾಢ್ಯಂ. ಸ್ವಾಮಿ ಪೀತಾಂಬರಧಾರಿಯಾಗಿದ್ದಾನೆ. ಶಂಖಚಕ್ರ ಸುದರ್ಶನ ಇವುಗಳನ್ನು ಧರಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾನೆ. ಶಾಂತ ಸ್ವಭಾವವುಳ್ಳಂಥವನು. ಅಂತಹ ಸ್ವಾಮಿಯ ಹೃದಯದಲ್ಲಿ ಕೌಸ್ತುಭಮಣಿ ಇರುವಂತಹದ್ದಾಗಿದೆ. ಆ ಸ್ವಾಮಿಯ ತೇಜಸ್ಸು ಅತ್ಯಂತ ಪ್ರಖರವಾಗಿರತಕ್ಕಂತಹದ್ದು, ಕಣ್ಗಳು ಬಹಳ ಸುಂದರವಾಗಿರ್ತಕ್ಕಂತಹದ್ದು. ಅಂತಹ ಕಮಲದಂತಹ ಕಣ್ಣುಗಳನ್ನು ಪಡೆದಂಥವನಾಗಿದ್ದಾನೆ. ಅವನ ಮುಖವೋ ಚಂದ್ರನಂತೆ ಸುಶೋಭಿಸ್ತಾ ಇದೆ. ಲೋಕಾಭಿರಾಮನಾಗಿದ್ದಾನೆ. ಅಂತಹ ಆ ಮಹಾ ತೇಜಸ್ವಿಯಾಗಿರತಕ್ಕಂತಹ ಭಗವಂತನನ್ನು ಎಲ್ಲ ವಿಧವಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಕ್ಕಂತಹ ದೇವಾದಿದೇವನನ್ನು ನಾವೆಲ್ಲರೂ ಕೂಡ ನಮಿಸೋಣ. ನಮಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಮನೋರಥ
సీతాదేవితో అయోధ్య పక్కన పరలిచే పుష్పక రథము దిక్కులు సాధించి సీతాదేవితో అయోధ్య పక్కన పరలిచే పుష్పక రథము నిక్కి నరకాసురుపై నింగి మోవనెక్కి తోలె వెక్కసపు రెక్కలతో విష్ణు రథము దేవదేవుడెక్కినదే దివ్య రథము మా వంటి వారికెల్ల మనోరథము బలిమి రుక్మిణి తెచ్చి పరుల గెలిచి ఎక్కే అలయేగు పెండ్లి కళ్యాణ రథము బలిమి రుక్మిణి తెచ్చి పరుల గెలిచి ఎక్కే అలయేగు పెండ్లి కళ్యాణ రథము ఎలమి శ్రీ వెంకటాద్రి నలమేలు మంగకూడి కలకాలమును ఏగే ఘనమైన రథము దేవదేవుడెక్కెనదే దివ్య రథము మా వంటి వారికెల్ల మనోరథము దేవదేవుడెక్కెనదే ದೇವದೇವನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸ ದಿವ್ಯವಾದಂತಹ ರಥವನ್ನು ಹತ್ತಿದ್ದಾನೆ. ನಮ್ಮೆಲ್ಲರ ಮನಸ್ಸೆಂಬತಕ್ಕಂತಹ ರಥವನ್ನು ಅಧಿರೋಹಿಸಿದ್ದಾನೆ. ನಮ್ಮ ಮನೋರಥವನ್ನು ಪೂರ್ಣಗೊಳಿಸ್ತಾ ಇದ್ದಾನೆ ಎಂಬತಕ್ಕಂತಹ ಅದ್ಭುತವಾದಂತಹ ಹಾಡು ಆ ಭಗವಂತನನ್ನು ಸ್ತುತಿಸಿರ್ತಕ್ಕಂತಹದ್ದು. ಅದನ್ನು ಕೇಳುತ್ತಾ ದಿವ್ಯವಾಗಿರ್ತಕ್ಕಂತಹ ಆ ವೆಂಕಟರಮಣನ ರಥೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ ಎಂಬುದಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ರಥವನ್ನು ಎಳೆಯುತ್ತಾ ಕರೀತಾ ಇದ್ದಾರೆ ತಮ್ಮ ಹೃದಯ ಮಂದಿರಕ್ಕೆ. ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೇ ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ ಮುದ್ದು ಮುಖದ ಮಗುವೆ ನಿನಗೆ ಮುದ್ದು ಕೊಡುವೆನೋ ಬಾರೋ. ಆ ಸ್ವಾಮಿಯ ಮುಖ ಬಹಳ ಮುಗ್ಧವಾಗಿರುವಂತಹದ್ದು, ಬಹಳ ಮುದ್ದು ಮುಖ. ನೋಡ್ತಾ ಇದ್ದಂತೆಯೇ ಮುದ್ದು ಕೊಡಬೇಕು ಅನ್ನಿಸುವಂತಹ ಅದ್ಭುತವಾದಂತಹ ಮುಖ, ಅಷ್ಟು ಆಕರ್ಷಣೆ ಉಳ್ಳಂತಹ ಮುಖ. ಅಂತಹ ಮುಖಕ್ಕೆ ಜ್ಞಾನಿಗಳು ಅದ್ಭುತವಾದ ರೀತಿಯಲ್ಲಿ ಕೊಂಡಾಡ್ತಾರೆ. ಪುರಂದರದಾಸರು ಮುದ್ದು ಮುಖದ ಮಗುವೆ ನಿನಗೆ ಮುದ್ದು ಕೊಡುವೆನೋ ಬಾರೋ ನಿರ್ದಯವ್ಯಾಕೋ ನಿನ್ನೊಳಗೆ ನಾನು ಪೊಂದಿದ್ದೇನು ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ ಮಂದರಗಿರಿಯನ್ನೆತ್ತಿದ ಆನಂದ ಮೂರ್ತಿಯೇ ಬಾರೋ. ಮಂದರ ಪರ್ವತವನ್ನು ಎತ್ತಿರ್ತಕ್ಕಂತಹ ಆನಂದ ಮೂರ್ತಿ ಸ್ವಾಮಿ ಕುರ್ಮಾವತಾರ ಅದ್ಭುತವಾದಂತಹ ರೀತಿಯಲ್ಲಿ ದೇವತೆಗಳಿಗೆಲ್ಲ ಅಮೃತ ಸಿಗುವಂತೆ ಮಾಡಿ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿರ್ತಕ್ಕಂತಹ ಮಹಾನುಭಾವ. ಮಂದರಗಿರಿಯನ್ನೆತ್ತಿದ ಆನಂದ ಮೂರ್ತಿಯೇ ಬಾರೋ ನಂದನ ಕಂದ ಗೋವಿಂದ ಮುಕುಂದ ಇಂದಿರೆ ಅರಸನೆ ಬಾರೋ. ನಂದನ ಕಂದನಾಗಿ ಆನಂದವನ್ನು ಉಂಟು ಮಾಡಿರ್ತಕ್ಕಂಥವನು, ಗೋವುಗಳನ್ನು ರಕ್ಷಣೆ ಮಾಡಿರ್ತಕ್ಕಂತಹ ಗೋವಿಂದ, ಭಕ್ತರಿಗೆಲ್ಲ ಮೋಕ್ಷವನ್ನು ನೀಡ್ತಕ್ಕಂತಹ ಮುಕುಂದ, ಇಂದಿರೆ ಅರಸ ಆ ಸ್ವಾಮಿ ಬಾರೋ ಎಂಬುದಾಗಿ ಕರೆಯತಕ್ಕಂತಹದ್ದು. ಕಾಮನಯ್ಯ ಕರುಣಾಳೋ, ಕಾಮನಿಗೆ ಮನ್ಮಥನಿಗೆ ಅಯ್ಯನಾಗಿದ್ದಾನೆ, ಕರುಣಾಸಾಗರನಾಗಿದ್ದಾನೆ. ಶ್ಯಾಮಲ ವರ್ಣನೆ ಬಾರೋ ಕೋಮಲಾಂಗ ಶ್ರೀ ಪುರಂದರ ವಿಠಲನೆ ಸ್ವಾಮಿರಾಯನೆ ಬಾರೋ ವೆಂಕಟರಮಣನೆ ಬಾರೋ. ಕೋಮಲವಾದಂತಹ ಅಂಗ, ಕೋಮಲಾಂಗನಾದಂತಹವನು ಸ್ವಾಮಿ ಪುರಂದರ ವಿಠಲ ಶ್ರೀ ಶ್ರೀನಿವಾಸ. ಅವನೇ ಎಲ್ಲ
ಸ್ವಾಮಿಗಳಿಗೂ ಕೂಡ ರಾಯನಾಗಿರ್ತಕ್ಕಂಥವನು, ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು, ಜಗದೊಡೆಯ ಆ ಸ್ವಾಮಿಯನ್ನು ಕರೆಯತಕ್ಕಂತಹದ್ದು. ಬಂದು ನಮ್ಮನ್ನು ಅನುಗ್ರಹಿಸು ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ವಿಶಿಷ್ಟವಾದಂತಹ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಗಜರಾಜರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಕರಿವರದನಾದಂತಹ ಆ ಸ್ವಾಮಿ ಕರಿಯ ಸೇವೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹದ್ದು. ಕರವುಳ್ಳದ್ದು ಕರಿ, ಸೊಂಡಿಲು ಉಳ್ಳಂತಹದ್ದು, ಅದನ್ನು ಕರಿ ಅಂತ ಹೇಳ್ತಾರೆ, ಹಸ್ತಿ ಅಂತಲೂ ಹೇಳ್ತಾರೆ. ಇದೆಲ್ಲವೂ ಕೂಡ ಸಂಸ್ಕೃತದ ಪದಗಳು. ಕರ ಅಂತಂದರೆ ಶುಂಡಾದಂಡ, ಸೊಂಡಿಲು ಅಂತ. ಅದು ಉಳ್ಳದ್ದು ಯಾವುದೋ ಅದು ಕರಿ. ಧನ ಉಳ್ಳವನು ಧನಿ ಹೇಗೋ ಹಾಗೆ ಹಸ್ತವುಳ್ಳದ್ದು ಹಸ್ತಿ. ಈ ರೀತಿಯಾಗಿ ಅಂತಹ ಕರಿ ವರದನಾದಂಥವನು, ಕರಿರಾಜನಿಗೆ ವರವನ್ನು ನೀಡಿರ್ತಕ್ಕಂಥವನು, ಕರಿ ಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಆ ಭಗವಂತ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಸ್ವಾಮಿಯನ್ನು ಆ ಕರಿರಾಜ ಸ್ತುತಿಸುವಂತಹದ್ದು. ಆ ನಾಮ ಅವನ ರಕ್ಷಣೆಯನ್ನು ಮಾಡ್ತು. ನೀನೇ ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವಂತಿದ್ದರೆ ಸಾಕೋ ಎಂಬುದಾಗಿ ದಾಸರು ಆ ಘಟ್ಟವನ್ನು ಮನಸ್ಸಿಗೆ ತಂದುಕೊಂಡು ಹಾಡತಕ್ಕಂತಹದ್ದು. ಹಾಗಾಗಿ ಭಕ್ತರೆಲ್ಲರೂ ಕೂಡ ರಥವನ್ನು ಎಳೆಯುವ ಸಂದರ್ಭದಲ್ಲಿ ತಮ್ಮೊಳಗಡೆ ಆ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಇದೆ, ಅವನ ನಾಮ ನಾಲಿಗೆಯಲ್ಲಿ ನಲಿತಾ ಇದೆ ಅಂದ ಮೇಲೆ ನಮಗೆ ಅಂತಹ ಶಕ್ತಿ ಬರ್ತಿದೆ, ನಾವು ಎಳಿತೇವೆ ಎಂಬತಕ್ಕಂತಹ ಭಾವನೆಯಿಂದ ಸ್ವಾಮಿಯ ನಾಮ ಸ್ಮರಣೆಯನ್ನು ಮಾಡ್ತಾ ಗೋವಿಂದ 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 ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ರಥವನ್ನು ಎಳೆಯುವ ಕಾರ್ಯವನ್ನು ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಸ್ವಾಮಿ ಅಧಿರೋಹಿಸಿರ್ತಕ್ಕಂತಹ ಸ್ವರ್ಣ ರಥವನ್ನು ಎಳೆಯುವಂತಹ ಭಾಗ್ಯವನ್ನು ಭಕ್ತರು ಪಡೆದುಕೊಂಡಿದ್ದಾರೆ. ಮತ್ತು ಹಲವರು ಭಕ್ತರವರವರ ಮನೆಯಲ್ಲಿ ಕುಳಿತುಕೊಂಡೇ ಆ ದಿವ್ಯವಾದ ರಥೋತ್ಸವದ ಕಾರ್ಯಕ್ರಮದ ವೈಭವವನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಿರತಕ್ಕಂತಹದ್ದು. ಎಂತಹ ಅದ್ಭುತವಾದಂತಹ ಕರುಣೆ ಭಕ್ತರ ಮೇಲೆ ಆ ಸ್ವಾಮಿ ತೋರಿದ್ದಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಇದು ಅದ್ಭುತವಾದ ರೀತಿಯಲ್ಲಿ ಅತ್ಯಂತ ಅಭೀಷ್ಟಗಳನ್ನು ನೀಡುವಂತಹ ಕಲಿಯುಗದ ಪ್ರತ್ಯಕ್ಷ ದೈವ ಆಗಿರ್ತಕ್ಕಂತಹ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಸ್ವಾಮಿಯ ಈ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಪಾಲ್ಗೊಂಡು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ದೇವಾದಿದೇವ ಹೇ ಶ್ರೀನಿವಾಸ ಎಂಬುದಾಗಿ ಆ ಶ್ರೀಗೇನೆ ಲಕ್ಷ್ಮೀದೇವಿಗೇನೆ ನಿವಾಸನಾಗಿರ್ತಕ್ಕಂಥವನು, ತನ್ನ ವಕ್ಷಸ್ಥಳದಲ್ಲಿ ಶ್ರೀದೇವಿಯನ್ನು ಇರಿಸಿಕೊಂಡಿರ್ತಕ್ಕಂಥವನು, ಮತ್ತೊಂದು ಕಡೆ ಭೂದೇವಿಯನ್ನು, ಹೀಗೆ ಶ್ರೀರಮಣನಾಗಿ ಭೂರಮಣನಾಗಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸುವಂತಹ ಎಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂತಹ ಆಪದ್ಬಾಂಧವ ಅನಾಥ ರಕ್ಷಕನಾದಂತಹ ಸ್ವಾಮಿ ಶ್ರೀನಿವಾಸ ಇಂದು ಭಕ್ತ ಕೋಟಿಯನ್ನು ಸ್ವರ್ಣ ರಥಾಧಿರೂಢನಾಗಿ ಅನುಗ್ರಹಿಸ್ತಾ ಇರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಆ ಸ್ವಾಮಿಯಲ್ಲಿ ವಿಶೇಷವಾದ ಭಕುತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಶ ನೀನಹುದೋ, ಶೇಷಾಚಲ ವಾಸ ನೀನಹುದೋ, ಶೇಷ ಶಯನ ಸುರೇಶ ವಂದಿತ, ಶೇಷ ಜನರನ್ನು ಪಾಲಿಸಿ ಬಡ್ಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಕೆಸಕ್ಕಿ ತಿಮ್ಮಪ್ಪ ನೀನೇ ಎಂಬುದಾಗಿ ಆ ಸ್ವಾಮಿಯನ್ನು ವಾದಿರಾಜ ಗುರು ಸಾರ್ವಭೌಮರು ಅದ್ಭುತವಾದ ರೀತಿಯಲ್ಲಿ ವರ್ಣಿಸುತ್ತಾರೆ. ತಂದೆ ನೀನಹುದೋ, ಕರುಣಾ ಸಿಂಧು ನೀನಹುದೋ, ಅಂದು ದೃಪದನ ನಂದನೆಯ ಎಳೆತಂದು ಘಾಸಿಯ ಮಾಡುತ್ತಿರಲು ಮುಂದೆ ಬಂದು ಅಕ್ಷಯವೆಂದು ಸಲುಹಿದ ಮಂದಹಾಸ ಮುಕುಂದನು ನೀನೇ ಎಂಬುದಾಗಿ ಕೊಂಡಾಡುತ್ತಾರೆ. ರೇಷಿ పరమాత్ముడు సర్వ పరిపూర్ణుడు, పరమాత్ముడు సర్వ పరిపూర్ణుడు, సురులకు నరులకు చోటై ఉన్నాడు. పరమాత్ముడు సర్వ పరిపూర్ణుడు, సురులకు నరులకు చోటై ఉన్నాడు.
కన్నులకంటానే కడుమాటలాడుతానే తన్నుగాని వాని వలె దాగియున్నాడు. కన్నుల గంటానే కడుమాటలాడుతానే కన్నుగాని వాని వలె దాగి ఉన్నాడు. అన్నియూ వింటానే పట్టే వాసన గుంటానే వన్నెల నూనె కుంచము వలెనున్నాడు. పరమాత్ముడు సర్వ పరిపూర్ణుడు సురలకు నరులకు చోటైయున్నాడు. తనువులు మోచియు తలపులు తెలిసియు ఎనసియు నెనయక ఇట్లున్నాడు. తనువులు మోచియు తలపులు తెలిసియు ఎనసియు నెనయక ఇట్లున్నాడు. చనకి మాయకు మాయే జీవునికి జీవమై మొనసి పూసల దారము వలెనున్నాడు. పరమాత్ముడు సర్వ పరిపూర్ణుడు సురలకు నరులకు చోటైయున్నాడు. గోవింద హరి హరి గోవింద హరి గోవింద హరి హరి గోవింద గోవింద హరి హరి గోవింద హరి గోవింద హరి హరి గోవింద. వేవేలు విధములై విశ్వమెల్లానొకటై పూలు వాసన వలె పొంచియున్నాడు. వేవేలు విధములై విశ్వమెల్లానొకటే పువ్వులు వాసన వలె పొంచి ఉన్నాడు. భావించ నిరాకారమై పట్టితే సాకారమై శ్రీ వెంకటాద్రి మీద శ్రీపతయ్యున్నాడు. పరమాత్ముడు సర్వ పరిపూర్ణుడు సురలకు నరులకు చోటైయున్నాడు. పరమాత్ముడు సర్వ పరిపూర్ణుడు సురలకు నరులకు ಪರಮಾತ್ಮ ಎಲ್ಲರಿಗೂ ಕೂಡ ಆಶ್ರಯವನ್ನು ನೀಡಿದಂಥವನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ದೇವತೆಗಳಿಗೆ, ಮಾನವರಿಗೆ ಎಲ್ಲರಿಗೂ ಕೂಡ ಆಶ್ರಯವನ್ನು, ದಾನವರಲ್ಲಿಯೂ ಕೂಡ ಯಾರು ಭಕ್ತರೋ ಅವರಿಗೆ ಆಶ್ರಯವನ್ನು ನೀಡಿದ್ದಾನೆ. ವಿಶೇಷವಾಗಿ ಪ್ರಹ್ಲಾದ ಅದಕ್ಕೆ ದೃಷ್ಟಾಂತವಾಗಿ ಕಂಡು ಬರತಕ್ಕಂಥವನು. ಎಲ್ಲರಲ್ಲಿಯೂ ಕೂಡ ಭಕ್ತಿಯನ್ನು ಮಾತ್ರ ನೋಡ್ತಾನೆ. ಭಕ್ತಿಯನ್ನು ನೋಡುವ ಆ ಸ್ವಾಮಿ ಅವರು ಯಾರು ಏನು ಅನ್ನುವುದನ್ನು ನೋಡುವುದಿಲ್ಲ. ಗುಣಾಹ ಪೂಜಾಸ್ಥಾನಂ ಗುಣೀಶು ನ ಚಲಿಂಗಂ ನ ಚ ವಯಃ ಅನ್ನುವಂತಹ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಇರಿಸಿಕೊಂಡು ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ತಿರುಮಲ ಕ್ಷೇತ್ರ ಆ ಸ್ವಾಮಿ ನೆಲೆಸಿರ್ತಕ್ಕಂತಹ ಕ್ಷೇತ್ರ. ಸ್ವಾಮಿ ಪುಷ್ಕರಣಿ ತೀರ ಅದ್ಭುತವಾಗಿರತಕ್ಕಂತಹ ಈ ಕ್ಷೇತ್ರದ ದಿವ್ಯವಾಗಿರ್ತಕ್ಕಂತಹ ದೇವಾಲಯದ ರಾಜಗೋಪುರದ ದರ್ಶನವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಿರುಮಲ ಕ್ಷೇತ್ರದ ಒಂದೊಂದು ರಾಜಬೀದಿಯಲ್ಲಿ, ರಥಬೀದಿಯಲ್ಲಿ ಸ್ವಾಮಿ ಬರ್ತಾ ಇರತಕ್ಕಂತಹದ್ದು ಮೊಟ್ಟ ಮೊದಲಿಗೆ ಪೂರ್ವ, ಅದಾದ ನಂತರ ದಕ್ಷಿಣ, ಪಶ್ಚಿಮ, ಈಗ ಉತ್ತರ ಬೀದಿಗೆ ಬರೆದಿರ್ತಾನೆ ಸ್ವಾಮಿ. ಉತ್ತರ ದ್ವಾರ ಎಂಬುದಾಗಿ ತಿಳಿತಾರೆ. ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು. ಆ ಮಾರ್ಗದಲ್ಲಿ, ರಥ ಮಾರ್ಗದಲ್ಲಿ ಬರ್ತಾ ನಂತರದಲ್ಲಿ ಪುನಃ ಪೂರ್ವ
ರಥಬೀದಿಗೆ ಬಂದು ಈ ಕಾರ್ಯಕ್ರಮ ಪರಿಪೂರ್ಣವಾಗುವಂತಹದ್ದಾಗ್ತದೆ. ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀನಿವಾಸನೇ, ಏನು ಬೇಡಲಿ ನಿನ್ನ ಧ್ಯಾನದೊಳಿರಿಸೆನ್ನ, ನಿನ್ನ ಧ್ಯಾನದಲ್ಲಿ ಮಾತ್ರ ನನ್ನನ್ನು ಇರಿಸು, ಇನ್ನೇನು ಕೇಳಲಿಕ್ಕೆ ಸಾಧ್ಯ ಸ್ವಾಮಿ, ಏನನ್ನ ಬೇಡಲಿ. ನಾನಾ ವಿಷಯದಿ ಪೋಗಲಿಸದೆ ಮನಸ್ಸು ನಿನ್ನಲ್ಲೇ ನಿಲ್ಲಿಸು, ನಾನು ನನ್ನದು ಎಂಬ ದುರಭಿಮಾನದಿಂದಲೇ ಹೀನ ಯೋನಿ 84 ಲಕ್ಷಗಳೆತ್ತಿ ಬಂದೆನು, ಸ್ತುತಿಸುತ್ತ ಏನು ಹೇಳಲಿ ಇನ್ನು ಅದರ ಸಂಗ ಬಹುಮಾನವು ಭಂಗ ಎಂಬುದಾಗಿ ಶ್ರೀಶ ವಿಠಲದಾಸರು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಆ ಭಗವಂತನ ಹತ್ತಿರ ಏನನ್ನು ಬೇಡಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಏನಿಲ್ಲ, ನಿನ್ನ ಧ್ಯಾನದಲ್ಲಿ ನನ್ನನ್ನು ಇರಿಸು, ನಾನಾ ವಿಷಯಗಳಲ್ಲಿ ಮನಸ್ಸು ಹೋಗದಂತೆ ನಿನ್ನ ಪಾದಪದ್ಮಗಳಲ್ಲಿಯೇ ನಿನ್ನ ವಿಚಾರದಲ್ಲಿಯೇ ಮನಸ್ಸು ಇರುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ನಾನು ನನ್ನದು ಇವೆಲ್ಲ ದುರಭಿಮಾನ, ಈ ದುರಭಿಮಾನ ಇರುವ ಕಾರಣದಿಂದಲೇ 84 ಲಕ್ಷ ಜೀವರಾಶಿಯಲ್ಲಿ ಬರಬೇಕಾದಂತಹ ಪರಿಸ್ಥಿತಿಯನ್ನು ನಾನು ಪಡೆದುಕೊಂಡೆ. ಆದ್ದರಿಂದ ಆ ಎಲ್ಲವನ್ನು ದಾಟಿ ಮಾನವ ಜನ್ಮ ಬಂದಿರುವಂತಹದ್ದಾಗಿದೆ. ಈ ಮಾನವ ಜನ್ಮದ ಸಾರ್ಥಕತೆಯನ್ನು ತಂದುಕೊಡು ಹೇ ಸ್ವಾಮಿ, ಮನಸ್ಸು ನಿನ್ನಲ್ಲಿ ಇರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ನಾವು ಭಗವಂತನಲ್ಲಿ ಸಲ್ಲಿಸಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಸ್ತುತಿಸುತ್ತಾ ಏನು ಹೇಳಲಿ ಇನ್ನು ಅದರ ಸಂಗ ಬಹುಮಾನವು ಭಂಗ. ನಮಗೆ ಏನೇನು ಸನ್ಮಾನಾದಿಗಳು ಉಂಟಾಗ್ತದೋ ಅದೆಲ್ಲವೂ ಕೂಡ ಪುನಃ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಕ್ಕಂತಹದ್ದೇ ಆಗ್ತದೆ. ಆದ್ದರಿಂದ ನನ್ನ ಮನಸ್ಸು ನಿನ್ನ ಪಾದಪದ್ಮಗಳಲ್ಲಿ ಇರುವಂತೆ ಮಾಡಿ ನನ್ನನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಎಲ್ಲಿ ನೋಡಿದರೂ ಅಲ್ಲಿ ನಿನ್ನ ರೂಪ ತೋರಯ್ಯ ಭೂಪ, ಸೊಲ್ಲು ಸೊಲ್ಲಿಗೆ ನಿನ್ನ ದಿವ್ಯ ನಾಮ ನುಡಿಸಯ್ಯ ಸುಧಾಮ, ಪುಲ್ಲನಾಭ ನಿನ್ನ ಮಂಗಳ ಕಥೆಗಳನ್ನು ಕೇಳಿಸು ಅನುದಿನ, ಎಲ್ಲ ಕಾಲದಲ್ಲಿ ನಗರ್ಪಿತ ಶ್ರೀ ತುಳಸಿಯ ಆಘ್ರಾಣಿಸುವೆ ಸುಖಿಸು ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಏನು ಎಲ್ಲಿ ನೋಡಿದರೂ ಕೂಡ ನಿನ್ನ ರೂಪ ಕಾಣುವಂತೆ ಮಾಡು, ನಿನ್ನನ್ನು ತೋರಿಸು ಹೇ ಸ್ವಾಮಿ, ಮಾತು ಮಾತಿಗೂ ಕೂಡ ನಿನ್ನ ನಾಮ ನಾಲಿಗೆಯಲ್ಲಿ ಬರುವಂತೆ ಮಾಡು. ನನ್ನ ಎಲ್ಲ ಮಾತುಗಳಲ್ಲಿಯೂ ಕೂಡ ನಿನ್ನ ನಾಮ ಬಂದು ನನ್ನನ್ನು ಉದ್ಧರಿಸುವಂತಾಗಲಿ ಹೇ ಸುಧಾಮ. ಪುಲ್ಲನಾಭನಾದಂತಹವನೇ ಪದ್ಮನಾಭ, ನಿನ್ನ ಮಂಗಳವಾದಂತಹ ಕಥೆಗಳನ್ನು ಅನುದಿನವೂ ಕೂಡ ಕೇಳುವ ಭಾಗ್ಯವನ್ನು ಕಲ್ಪಿಸಿಕೊಡು. ಪ್ರತಿನಿತ್ಯವೂ ಕೂಡ ನಿನ್ನ ಕಥೆ, ನಿನ್ನ ಕಥಾ ಶ್ರವಣ ಅನ್ನುವಂಥದ್ದಾಗಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಕಾಲ ಕಾಲಕ್ಕೆ ನಿನಗೆ ಅರ್ಪಿತವಾದಂತಹ ತುಳಸಿ ಏನಿದೆ, ಆ ತುಳಸಿಯನ್ನು ಸ್ವೀಕಾರ ಮಾಡುವಂತಹ, ಅದನ್ನು ಸ್ವೀಕರಿಸುವ ಭಾಗ್ಯವನ್ನು, ಆಘ್ರಾಣಿಸುವ ಭಾಗ್ಯವನ್ನು ನನಗೆ ಕಲ್ಪಿಸಿಕೊಡು ಎಂಬುದಾಗಿ ಶ್ರೀನಿವಾಸ ದೇವರಲ್ಲಿ ನಾವು ಬೇಡಬೇಕಂತೆ, ಪ್ರಾರ್ಥನೆಯನ್ನು ಮಾಡಬೇಕಂತೆ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಶ ನಿನ್ನ ನಿಜ ದಾಸರ ಸಹವಾಸದಲ್ಲಿರಿಸೋ ಈಶ, ಹೇ ಶ್ರೀಶನೇ, ನಿನ್ನ ಭಕ್ತರು ಯಾರಿದ್ದಾರೆ, ನಿಜದಾಸರು ಯಾರಿದ್ದಾರೆ, ಸರ್ವಶ್ರೇಷ್ಠರಾಗಿರ್ತಕ್ಕಂಥವರವರು, ಅಂಥವರ ಸಹವಾಸವನ್ನು ನೀಡು, ಅವರ ಸಹವಾಸದಲ್ಲಿ ನನ್ನನ್ನು ಇರುವಂತೆ ಮಾಡು. ಏಸು ಜನುಮಗಳು ಬಂದರು ಬರಲಯ್ಯ ಪರಿಹರಿಸೋ ಜೀಯ, ಎಷ್ಟು ಜನ್ಮ ಬಂದರೂ ಕೂಡ ಎಲ್ಲ ಜನ್ಮದಲ್ಲಿಯೂ ಕೂಡ ನೀನು ನನಗೆ ಸಖನಾಗಿದ್ದು ಅವೆಲ್ಲವನ್ನು ಕೂಡ ದೂರ ಮಾಡಿ ಭೂಸುರ ಜನ್ಮವನ್ನಿತ್ತುದಕ್ಕೆ ಪಾರ್ಥ ಸಖ ಗುಣ ಪುರುಷಾರ್ಥ ವಾಸುದೇವ ಗುರು ಶ್ರೀಶ ವಿಠಲ ಸ್ವಾಮಿ ಸರ್ವಾಂತರ್ಯಾಮಿ. ಭೂಸುರ ಜನ್ಮವನ್ನು ನೀಡಿರ್ತಕ್ಕಂತಹದ್ದು ಭಗವಂತನ ದಿವ್ಯವಾದಂತಹ ಲೀಲೆಗಳನ್ನು ಕೊಂಡಾಡ್ತಕ್ಕಂತಹ ವೇದ ಮಂತ್ರಗಳನ್ನು ಪಠಿಸುವ ಭಾಗ್ಯ, ಇವೆಲ್ಲವೂ ಕೂಡ ವೇದ ಶಾಸ್ತ್ರ ಪುರಾಣ ಇವುಗಳನ್ನೆಲ್ಲವನ್ನು ಕೂಡ ಪಠಿಸುವಂತಹ ಭಾಗ್ಯ ಮಾನವ ಜನ್ಮವನ್ನು ನೀಡಿದ್ದೀಯಾ, ಅದ್ಭುತವಾದಂತಹ ಭೂಸುರ ಜನ್ಮ. ಆದ್ದರಿಂದ ಪಾರ್ಥಸಖ ನಿನ್ನ ಗುಣ ಪುರುಷಾರ್ಥ ವಾಸುದೇವ ಗುರು ಶ್ರೀಶ ವಿಠಲ ಸ್ವಾಮಿ ಸರ್ವಾಂತರ್ಯಾಮಿ, ಎಲ್ಲರಲ್ಲಿಯೂ ಕೂಡ ಒಳಗಡೆ ನೀನಿದ್ದು ವಿಶೇಷವಾಗಿ ಸಾಧನೆಯನ್ನು ಮಾಡಿಸುತ್ತೀಯ. ಇಂತಹ ಕರುಣೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಶ್ರೀನಿವಾಸ ದೇವರ ಪಾದಪದ್ಮಗಳಲ್ಲಿ ನಾವೆಲ್ಲರೂ ಕೂಡ ಸಲ್ಲಿಸುತ್ತಾ ಅದ್ಭುತವಾದಂತಹ ಸ್ವಾಮಿಯ ಆನಂದ ನಿಲಯವನ್ನು ವೀಕ್ಷಿಸುತ್ತಾ, ಆನಂದ ನಿಲಯನಾಗಿರ್ತಕ್ಕಂತಹ ಆ ಸ್ವಾಮಿ ಸ್ವರ್ಣ ರಥಾಧಿರೂಢನಾಗಿ ಭಕ್ತರಿಂದ ಆ ರಥ ಎಳೆಯಲ್ಪಡ್ತಾ ಇದೆ, ಆ ಭಕ್ತರಿಗೆ ಆನಂದವನ್ನು ನೀಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವು ಪ್ರಾರ್ಥಿಸುತ್ತಾ, ಭೂಷಣಕ್ಕೆ ಭೂಷಣ ಇದು ಭೂಷಣ, ಶೇಷಗಿರಿಯ ವಾಸ ಶ್ರೀವರ ವೆಂಕಟೇಶ
ಎಂಬುದಾಗಿ ಯಾವುದು ಭೂಷಣ ಅನ್ನುವಂತಹ ವಿಚಾರವನ್ನು ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಅದನ್ನು ತಿಳಿದುಕೊಳ್ಳೋಣ. ಹರೇ ಶ್ರೀನಿವಾಸ. తిరుమలగిరి తిరువీధులలో తిరిగెను శ్రీపతి సిరుల రథం. తిరుమలగిరి తిరువీధులలో తిరిగెను శ్రీపతి సిరుల రథం. కనివిని ఎరుగని కలగతిలో కళ్ళలెగసే జనుల మనోరథం. తిరుమలగిరి తిరువీధులలో తిరిగెను శ్రీపతి సిరుల రథం. కనివిని ఎరుగని కలగతిలో కళ్ళలెగసే జనుల మనోరథం. ఇది అమృతం అమితం అఖిలమతం. ఇది అమృతం అమితం అఖిలమతం. ఇది శ్రీనివాస లీలాద్భుతం. ఏయుగాన కనరాని సోయగము ఏపు మీరగా తిరునొగల. కనకన రుచిరము గరుడ ధ్వజమది కనక విరచితము అలాలరా. ఏయుగాన కనరాని సోయగము ఏపు మీరగా తిరునొగల. కనకన రుచిరము గరుడ ధ్వజమది కనక విరచితము అలాలరా. ఘల్ ఘల్ ఘల్లన యద ఝల్ ఝల్లన చిరుగంటల శృతి తదితరగా. ఘల్ ఘల్ ఘల్లన యద ఝల్ ఝల్లన చిరుగంటల శృతి తదితరగా. గిరగిర తిరిగెడి పసిడి చక్రముల చిలిపిలి మెరుపుల సిరిదొరల. తిరుమలగిరి తిరువీధులలో తిరిగెను శ్రీపతి సిరుల రథం. కనివిని ఎరుగని కలగతిలో కళ్ళలెగసే జనుల మనోరథం. తిరుమలగిరి తిరువీధులలో ఆ ಫಳ ಫಳ ಫಳಯನ ಪಡಗಲ ಅಡುಗುಲ ತಳ ತಳ ತಳವಿರಿ ಝರಿ ಕುರಿಯ. ಮಿಲ ಮಿರ ಮೆರಿಸೆ ಜಿಲಿ ತೆಲಿ ಗೊಡುಗುಲ ನೆಲಸಿರಿ ವೆನ್ನೆಲ ಇಲವಿರಿಯ. ಫಳ ಫಳ ಫಳಯನ ಪಡಗಲ ಅಡುಗುಲ ತಳ ತಳ ತಳವಿರಿ ಝರಿ ಕುರಿಯ. ಮಿಲ ಮಿರ ಮೆರಿಸೆ ಜಿಲಿ ತೆಲಿ ಗೊಡುಗುಲ ನೆಲಸಿರಿ ವೆನ್ನೆಲ ಇಲವಿರಿಯ. ಸುಮನಮ ಗುಣಮುಲ ಮಣಿ ತೋರಣಮುಲ ಸರಿ ನೆರುಗನಿ ಸಾರಥಿ ಮೆರೆಯ. ಸುಮನಮ ಗುಣಮುಲ ಮಣಿ ತೋರಣಮುಲ ಸರಿ ನೆರುಗನಿ ಸಾರಥಿ ಮೆರೆಯ. ಪವನ ಮನములను రయమున మించిన అనుపమ హయముల గదియ మర. తిరుమలగిరి తిరువీధులలో తిరిగెను శ్రీపతి సిరుల రథం. కనివిని ఎరుగని కలగతిలో కళ్ళలెగసే జనుల మనోరథం. తిరుమలగిరి తిరువీధులలో ఆ బంగారు కుండల రంగుల పొంగులు నింగి నేలను కలుపంగా. పట్టు పుచ్చులు నిచ్చ మల్లియల నిక్కులు ముచ్చట గొలుపంగా. బంగారు కుండల రంగుల పొంగులు నింగి నేలను కలుపంగా. పట్టు పుచ్చు
పతి సిరుల రథం గని నీరు గని కలగతిలో కళలెగసే జనుల మనోరథం గోవింద హరి గోవింద రథోత్సవానంద గోవింద రమణీయ రథారూఢ ముక్తికాంత కళాధర బ్రహ్మాండ నాయక శ్రీమన్ వెంకటేశ్వర మంగళం వెంకటేశ్వర ಬ್ರಹ್ಮಾಂಡ ನಾಯಕ ಶ್ರೀ ವೆಂಕಟೇಶ್ವರ ಮಂಗಳಂ ಎಂಬುದಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀನಿವಾಸನಿಗೆ ಮಂಗಳವನ್ನು ಹಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ತಿರುಮಲ ವೀದಿಯಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ರಥ ಬೀದಿಯಲ್ಲಿ ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀದೇವಿಯೇ ಬಂಗಾರ, ಆ ಬಂಗಾರದ ರಥ, ಆ ರಥದಲ್ಲಿ ತನಗೆ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿ ಸಹಿತನಾಗಿ ವಿರಾಜಿಸುತ್ತಾ ಭಕ್ತರ ಮನೋ ಅಭಿಲಾಷೆಗಳನ್ನು ಮನಃಕಾಮನೆಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡುತ್ತಾ ರಥದಲ್ಲಿ ವಿಹರಿಸುತ್ತಾ ಭಕ್ತರು ಎಳಿತಾ ಇದ್ದರೆ ಅವರ ಮನಸ್ಸಿಗೆ ಮುದವನ್ನು ನೀಡುತ್ತಾ ಮನೋರಥಗಳೆಲ್ಲವೂ ಕೂಡ ಪೂರ್ಣವಾಗ್ತಾ ಇರುವಂತಹದ್ದಾಗಿದೆ ಎಂಬ ಭಾವನೆ ಅವರ ಮನಸ್ಸಿಗೆ ಬರುವಂತೆ ಮಾಡುತ್ತಾ ಅತ್ಯಂತ ವೈಭವದಿಂದ ರಥೋತ್ಸವ ಸೇವೆಯಲ್ಲಿ ಭಕ್ತರನ್ನು ಪಾಲ್ಗೊಳ್ಳುವಂತೆ ಮಾಡಿ ತಾನು ಪಾಲ್ಗೊಂಡು ಭಕ್ತ ಕೋಟಿಯನ್ನು ಅನುಗ್ರಹಿಸಿರ್ತಕ್ಕಂತಹ ಅದ್ಭುತವಾದಂತಹ ವಿಚಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರ್ತಕ್ಕಂತಹ ಹಾಡು. ಅಂತಹ ಹಾಡನ್ನು ನಾವೆಲ್ಲರೂ ಕೂಡ ಕೇಳುತ್ತಾ ಸ್ವಾಮಿಯ ಸ್ವರ್ಣ ರಥದ ವೈಭವವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇರತಕ್ಕಂತಹದ್ದಾಗಿತ್ತು ಆ ಹಾಡು. ಅಂತಹ ಹಾಡನ್ನು ಕೇಳುತ್ತಾ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ವಿಶಿಷ್ಟವಾದಂತಹ ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಸಂವತ್ಸರದುದ್ದಕ್ಕೂ ಭಕ್ತರು ತಿಳಿದು ತಿಳಿಯದಲೇನೋ ಮಾಡಿರ್ತಕ್ಕಂತಹ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಪರಿಹಾರ ಮಾಡಲಿಕ್ಕಾಗಿ ವಾರ್ಷಿಕ ವಸಂತೋತ್ಸವ ಕಾರ್ಯಕ್ರಮ ಅನ್ನತಕ್ಕಂತಹದ್ದು ನಡೆಸುತ್ತಾರೆ. ಅಷ್ಟೇ ಅಲ್ಲ, ಈ ವಿಶಿಷ್ಟವಾದಂತಹ ಕಾಲದಲ್ಲಿ ಸೂರ್ಯನ ಆತಪ ಬಹಳ ಅಧಿಕವಾಗಿರುವಂತಹದ್ದು, ಬಿಸಿಲು. ಆ ಬಿಸಿಲನ್ನು ತಟ್ಟುಕೊಳ್ಳುವಂತಹ ಶಕ್ತಿ ಪ್ರಪಂಚಕ್ಕೆ ಬರಬೇಕು. ಪ್ರಪಂಚ ಅನ್ನುವಂತಹದ್ದೇ ಒಂದು ವೃಕ್ಷ ಅಂತ ಆದರೆ ವೃಕ್ಷದ ಬೇರು ಆ ಭಗವಂತ ಆಗಿದ್ದಾನೆ. ಆ ಭಗವಂತನಿಗೆ ಸಂತೋಷಪಡಿಸಿದ್ದು ಅಂತಾದರೆ ಸಮಸ್ತ ಪ್ರಪಂಚವೂ ಕೂಡ ಸಂತುಷ್ಟವಾಗ್ತದೆ. ಆದ್ದರಿಂದ ಸಮಸ್ತ ಪ್ರಪಂಚದ ಒಳಿತಿಗಾಗಿ ಅದಕ್ಕೆ ಮೂಲನಾಗಿರ್ತಕ್ಕಂತಹ ಸ್ವಾಮಿಯನ್ನು ಸಂತೋಷಪಡಿಸುವ ಕಾರ್ಯವನ್ನು ಭಕ್ತರಾದ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿರುವಂತಹದ್ದು ಸ್ವರ್ಣ ರಥೋತ್ಸವ ಕಾರ್ಯಕ್ರಮ. ವಸಂತೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸ್ತಕ್ಕಂತಹ ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ, ವಸಂತೋತ್ಸವ ಕಾರ್ಯಕ್ರಮ 3 ದಿನಗಳು ನಡೆಯುವುದು ಅಂತಾದರೆ ಮಧ್ಯದ ದಿನ ಅಂದರೆ 2ನೆಯ ದಿನ ವಿಶೇಷವಾಗಿ ಸ್ವಾಮಿ ರಥಾಧಿರೂಢನಾಗಿ ಭಕ್ತರಿಂದ ಸಾಕ್ಷಾತ್ ಸೇವೆಯನ್ನು ಪಡೆದುಕೊಳ್ಳುತ್ತಾನೆ. ಅಂತಹ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರ ಮನಸ್ಸಿಗೆ ಮುದವನ್ನು ನೀಡುವಂತಹದ್ದಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಶರೀರದ ಎಲ್ಲ ಅವಯವಗಳು ಕೂಡ ಆ ಭಗವಂತನ ಪರವಾಗಿ ಇರುವಂತಹದ್ದಾಗಿದೆ. ಆ ಅದ್ಭುತವಾದ ವಿಚಾರವನ್ನು ತಿಳಿದುಕೊಳ್ತಾ ಭೂಷಣಕ್ಕೆ ಭೂಷಣ ಇದು ಭೂಷಣ, ಶೇಷಗಿರಿಯ ವಾಸ ಶ್ರೀವರ ವೆಂಕಟೇಶ ಎಂಬುದಾಗಿ ಆ ವೆಂಕಟೇಶ್ವರನನ್ನು ಸ್ಮರಿಸುತ್ತಾ ನಾಲಿಗೆಗೆ ಭೂಷಣ ನಾರಾಯಣನ ನಾಮ, ಭಗವಂತನ ನಾಮ ನಾಲಿಗೆಗೆ ಭೂಷಣ. ಆ ನಾಲಿಗೆ ಈಗ ಸ್ವಾಮಿಯ ನಾಮವನ್ನು ಉಚ್ಚರಿಸ್ತಾ ಇದೆ. ಕಾಲಿಗೆ ಭೂಷಣ ಹರಿಯ ಯಾತ್ರೆ, ಸ್ವಾಮಿಯ ಯಾತ್ರೆಯನ್ನು ಮಾಡ್ತಕ್ಕಂತಹ ದುರಥವನ್ನು ಎಳೆಯುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ, ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ. ಗೋವಿಂದ 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 ಹರಿ ಗೋವಿಂದ ಗೋವಿಂದ
విట్టలయ్య వీధికేగి వేగ వచ్చెవో కట్టుగాలువల సొంపు కందువుగాని 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 విట్టలయ్య వీధికేగి వేగ వచ్చెవో విట్టలయ్య వీధికేగి వేగ వచ్చెవో కట్టుగాలు వలసొంపు కందువుగాని 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 నొచ్చితివి తొయ్యలి మెచ్చితివి భూపతి చెరువు దాకా పోయిరారాదా తూపిలి నొచ్చితివి తొయ్యలి మెచ్చితివి భూపతి చెరువు దాకా పోయిరారాదా ఏపు మీర నీదులాడి ఇంతుల నిందరి గూడి ఏపు మీర నీదులాడి ఇంతుల నిందరి గూడి వీధికేగి వేగ వచ్చెవో విట్టలయ్య వీధికేగి వేగ వచ్చెవో తాకితివి కడు నిచ్చల రచ్చలు చేసి కొండచరి బొలమోర కూరుచుంటివో ఎండ తాకితివి కడు నిచ్చల రచ్చలు చేసి కొండచెరి బొలమోర కూరుచుంటివో కొండలెక్కి కడు నిక్కి కూరుముల నాకు దక్కి కొండలెక్కి కడు నిక్కి కూరుముల నాకు దక్కి బొండు మల్లెల తోటకు పోదువుగాని విట్టలయ్య వీధికేగి వేగ వచ్చెవో విట్టలయ్య వీధికేగి వేగ వచ్చెవో విజయనగరములో వీధుల వీధుల వెంట భుజమురికలతోడ బొద్దు వచ్చేవో త్రిజగములు నేలిన తిరువేంకటేశుండ త్రిజగములు నేలిన తిరువేంకటేశుండ భజన నిలిచితి భూపతి చెరువు కాడను విట్టలయ్య వీధికేగి వేగ వచ్చెవో విట్టలయ్య వీధికేగి వేగ వచ్చెవో కట్టుగాలు వలసొంపు కందువుగాని 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 ಗೋವಿಂದ ಹರಿ ಗೋವಿಂದ ಗೋವಿಂದನನ್ನು ಸ್ಮರಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಪರಿಪೂರ್ಣವಾಗ್ತಾ ಇರುವಂತಹದ್ದಾಗ್ತಾ ಇದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಸ್ವಾಮಿಯ ದಿವ್ಯವಾದಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಆ ಭಗವಂತನ ಸ್ಮರಣೆಯಲ್ಲಿ ಭಗವಂತನ ಪರವಾಗಿ ಇರುವಂತೆ ಆ ಸ್ವಾಮಿಯೇ ಅನುಗ್ರಹಿಸಿ ನಮ್ಮಿಂದ ಸಾಧನೆಯನ್ನು ಮಾಡಿಸಿದ್ದಾನೆ. ಇಂತಹ ಸಾಧನೆಗೆ ನಾವು ಕೃತಜ್ಞತೆಯನ್ನು ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಸಮರ್ಪಿಸೋಣ. ಹರೇ ಶ್ರೀನಿವಾಸ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ.
ಅಹಂ ದೂರತಸ್ತೆ ಪದಾಂಭೋಜಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ. ಬಹಳ ದೂರದಿಂದ ನಿನ್ನ ಪಾದಪದ್ಮಗಳನ್ನು ಸೇವಿಸಲಿಕ್ಕಾಗಿ ಬಂದಿದ್ದೇನೆ ಸ್ವಾಮಿ. ಒಮ್ಮೆ ಮಾಡಿದಂತಹ ಈ ಸೇವೆಯನ್ನು ಪ್ರತಿನಿತ್ಯ ಮಾಡಿದ ಸೇವೆ ಎಂಬುದಾಗಿ ಸ್ವೀಕರಿಸಿ ನನ್ನನ್ನು ಪ್ರತಿನಿತ್ಯ ಸೇವೆ ಮಾಡಿದರೆ ಎಂತಹ ಭಾಗ್ಯವನ್ನು ಕರುಣಿಸುತ್ತೀಯೋ ಅಂತಹ ಭಾಗ್ಯವನ್ನು ಕರುಣಿಸಿ ನನ್ನನ್ನು ಉದ್ಧರಿಸು ಸ್ವಾಮಿ ದೇವಾದಿದೇವ ಹೇ ಶ್ರೀನಿವಾಸ ಎಂಬುದಾಗಿ ಆ ಸ್ವಾಮಿಯನ್ನು ಆನಂದ ನಿಲಯನನ್ನು ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಸರ್ವೇ ಜನ ಸುಖಿನೋ ಭವಂತು. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷ ಮಂಗಳಂ ಗರುಡಧ್ವಜ ಎಂಬುದಾಗಿ ಪ್ರಾರ್ಥಿಸಿ ಹರೇ ಶ್ರೀನಿವಾಸ. ಗೋಕುಲನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಶ್ರೀನಿವಾಸ